लोकोक्तियाँ। सो चाहे आप नए हो तो कृपया मेरे चैनल को सब्सक्राइब कर सकते हैं और लेटेस्ट वीडियो के लिए बेल आइकॉन दबाना है। इससे आने वाले नए वीडियो के नोटिफिकेशन आपको जल्दी मिलेगी। और आपको वीडियो अच्छा लगे तो कृपया इस वीडियो को आप लाइक कर सकते हैं। आपके राय विचार को, ओपिनियन को आप कमेंट बॉक्स में पिन भी कर सकते हैं। इससे हम उन सुधारों को, कचायों को, किसी भी प्रकार की दुविधा हो, आपकी दुविधा हो या कई दोष हो तो हम निवारण करने के लिए हमें उपयोगी होगी। आपके कमेंट पॉजिटिवली हम ले लेंगे। और चाहे आपको अच्छा लगे तो आपके फ्रेंड सर्कल तक इस वीडियो को भी आप शेयर करने के लिए न भूलिए। ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ತಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। ಈ ದಿನ ನಾನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗವಾಗಿರತಕ್ಕಂಥ ವ್ಯಾಕರಣದ ಪಾಠವನ್ನು ತಂದಿದ್ದೀನಿ। ಅದೇ ಕಹಾವತೆಯ ಲೋಕೋಕ್ತಿಯ। ಇದನ್ನು ನಾವು ಕನ್ನಡದಲ್ಲಿ ನಾಣ್ಣುಡಿ ಅಂತ ಕರಿತೀವಿ। ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಬೋದು। ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಳು ತಮಗೆ ಮೊದಲಿಗವಾಗಿ ಸಿಗುತ್ತೆ। ಅಷ್ಟೇ ಅಲ್ಲದೆ ಈ ವಿಡಿಯೋದ ಬಗ್ಗೆ ಇರತಕ್ಕಂಥ ತಮ್ಮ ವಿಚಾರ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಾವು ಪೋಸ್ಟನ್ನು ಸಹಿತನೂ ಮಾಡ್ಬೋದು। ಇಷ್ಟ ಆದರೆ ತಮ್ಮ ಗೆಳೆಯರ ಬಳಗದಲ್ಲಿ ತಾವು ಶೇರ್ ಸಹಿತನೂ ಮಾಡ್ಬೋದು। ಸೊ ನೋಡೋಣ, ವಿಡಿಯೋದಲ್ಲಿ ಹೀಗಿದೆ ವಿಷಯ, ಕಹಾವತೆಯ ಲೋಕೋಕ್ತಿಯ। ಸೊ ಮೊದಲಿಗೆ ಕಹಾವತ್ ಕೋ ಲೋಕೋಕ್ತಿ भी कहते हैं। ಸೊ ಮೂಲತಃ ಕಹಾವತ್ ಅಂದರೆ ನಾಣ್ಣುಡಿ। ಸೊ ಇದನ್ನು ಇನ್ನೊಂದು ಅರ್ಥದಲ್ಲಿ ಕರಿತೀವಿ, ಏನಪ್ಪ ಅಂದರೆ ಲೋಕೋಕ್ತಿ ಅಂತಲೂ ಕೂಡ ಕರಿತೀವಿ। ಕಹಾವತ್ ಶಬ್ದ का अर्थ है कथन। ಈ ಕಹಾವತ್ ಅಂತಕ್ಕಂಥ ಶಬ್ದಶಃ ಅರ್ಥ ಬಂದ್ಬಿಟ್ಟು ಏನಾಗತ್ತಪ್ಪ ಅಂದ್ರೆ ಕಥನ್, ಹೇಳಿಕೆ, ಸ್ಟೇಟ್ಮೆಂಟ್ ಅಂತ ಕರಿತೀವಿ। लोक प्लस उक्ति लोकोक्ति, अर्थात लोक की उक्ति, लोक में प्रचलित और प्रसिद्ध उक्ति। ಈ ಲೋಕೋಕ್ತಿ ಶಬ್ದವನ್ನು ನಾವು ಬಿಡಿಸಿ ಬರೆದಾಗ ಏನಾಗತ್ತಪ್ಪ ಅಂದರೆ ಲೋಕ ಪ್ಲಸ್ ಉಕ್ತಿ ಲೋಕೋಕ್ತಿ, ಅಂದರೆ ಲೋಕಕಿ ಉಕ್ತಿ, ಜಗತ್ತಿನ ಒಂದು ಹೇಳಿಕೆಗಳು। ಅದನ್ನೇನಂತೀವಪ್ಪ ಅಂದರೆ ಲೋಕಮೇ ಪ್ರಚಲಿತ ಅವ್ರ ಪ್ರಸಿದ್ಧ ಉಕ್ತಿ, ಈ ಜಗತ್ತಿನಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಉಕ್ತಿ ಹೇಳಿಕೆಗಳೇ ನಾವೇನಂತೀವಿ ಲೋಕೋಕ್ತಿ ಅಂತ ಕರಿತೀವಿ। ಅರ್ಥಾತ್ ಅನುಭವಜನ್ಯ ಚಮತ್ಕಾರ ಪೂರ್ಣ ಬಾತ್ ಕೋ ಕಹಾವತ್ कहते हैं। ಸೊ ಒಂದು ವ್ಯಾಖ್ಯಾನವನ್ನು ಕೊಟ್ಟಾಗ ಈ ತರನಾಗಿ ನಾವು ಅದನ್ನು ಹೇಳ್ಬೋದು, ಅನುಭವಜನ್ಯ ಚಮತ್ಕಾರ ಪೂರ್ಣ ಬಾತ್। ಈ ಒಂದು ಕಹಾವತ್ಗಳು, ನಾಣ್ಣುಡಿಗಳು ಅನುಭವಗಳಿಂದ ಕೂಡಿರ್ತವೆ। ಅಷ್ಟೇ ಅಲ್ಲದೆ ಬಹಳಷ್ಟು ಚಮತ್ಕಾರ ಪೂರ್ಣವಾಗಿರ್ತವೆ। ಆ ಒಂದು ಕಹಾವತದಲ್ಲಿರ್ತಕ್ಕಂಥ ವಾಕ್ಯದ ಭಾಗಗಳಾಗಿರ್ಬೋದು, ವಾಕ್ಯದ ಶಬ್ದಗಳು ಚಮತ್ಕಾರವಾಗಿರ್ತವೆ। ಅರ್ಥವನ್ನು ಅದರೊಳಗೆ ಏನಾಗಿರುತ್ತಪ್ಪ ಅಂದ್ರೆ ನಿಹಿತ ಆಗಿರ್ತದ, ಕೂಡಿಕೊಂಡಿರ್ತದ। ಸೊ ಇದನ್ನೇ ಅನುಭವಗಳಿಂದ ಕೂಡಿರ್ತಕ್ಕಂಥ ಚಮತ್ಕಾರ ಪೂರ್ಣವಾಗಿರ್ತಕ್ಕಂಥ ಮಾತನ್ನೇ ನಾವೇನಂತ ಕರಿತೀವಿ ಕಹಾವತ್ ಅಂತ ಕರಿತೀವಿ। ಇನ್ನೊಂದು ವ್ಯಾಖ್ಯೆ ಬರುತ್ತೆ, जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत कहते हैं। ನಮ್ಮ ಜೀವನದಲ್ಲಿ ಯಾವುದಾದರೂ ಅನುಭವಗಳನ್ನು, ವಿಷಯಗಳನ್ನು ಪ್ರಕಟವನ್ನು ಮಾಡ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯದ ಒಂದು ಅಂಶಕ್ಕೆ, ಭಾಗಕ್ಕೆ ನಾವೇನಂತೀವಿ ಕಹಾವತ್ ಅಂತ ಕರಿತೀವಿ। ಸೊ ಇಲ್ಲಿವರೆಗೆ ನಾವು ಏನು ಮಾಡಿವಪ್ಪ ಅಂದರೆ ಕಹಾವತ್ ಅಥವಾ ಲೋಕೋಕ್ತಿಯ ಒಂದು ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ। ಸೊ ಮುಂದೆ ಕಹಾವತ್ ಕೆ ಲಿಯೆ ಉದಾಹರಣೆ, ಇಲ್ಲಿ ಕೆಲವೊಂದಿಷ್ಟು ನಾಣ್ಣುಡಿಗಳಿಗೆ ಉದಾಹರಣೆಗಳಿದ್ದಾವೆ, ಹಿಂದಿಯಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ನಾಣ್ಣುಡಿಗಳು। ಸೊ ಏಕ್ ಅನಾರ್ ಸೌ ಬಿಮಾರ್, ಈ ಕಹಾವತದ ಅರ್ಥ ಏನಪ್ಪ ಅಂದ್ರೆ ಚೀಸ್ ಕಮ್ ಮಾಂಗ್ ಅಧಿಕ್, ಜೈಸಿ ಕರ್ನಿ ವೈಸಿ ಭರ್ನಿ, ಅಂದ್ರೆ ಕಾರ್ಯಕ್ಕೆ ಹಿಸಾಬ್ ಸೆ ಫಲ್ ಮಿಲನಾ, एक और एक 11, एकता में शांति होती है, अधजल गगरी छलकत जाए, ಅಂದ್ರೆ ज्ञान कम होने पर भी दिखावा करना, खोदा पहाड़ निकली चूहिया, ಅಂದ್ರೆ बहुत प्रयत्न करने पर भी कम लाभ पाना, चिराग तले अंधेरा, इसका अर्थ है कि अपनी बुराइयां न दिखाई देना, चोर की दादी में तिनका, अपराधी स्वयं भयभीत रहता है, डूबते को तिनके का सहारा, मुसीबत के समय थोड़ी भी सहायता बहुत होती है, हाथी के दांत खाने के और दिखाने के और, सामने कुछ और पीछे कुछ और, इस कहावते का अर्थ है। अब मोस्ट इंपॉर्टेंट है मुहावरा और लोकोक्ति में क्या अंतर है। ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಉಪಯೋಗ ಮುಹಾವರೆಗಳಲ್ಲಿ ಆಗಿರಬಹುದು, ಆಮೇಲೆ ಕಹಾವತೆಗಳಲ್ಲಿ ಆಗಿರಬಹುದು। ಗಾದೆ ಮಾತು ಮತ್ತು ನಾಣ್ಣುಡಿಗಳ, ಮುಹಾವರ ಅಂದರೆ ಗಾದೆ ಮಾತು ಅಂತೀವಲ್ಲ, ಆಮೇಲೆ ಕಹಾವತ್ ಅಂದರೆ ನಾಣ್ಣುಡಿ, ಇವೆರಡರ ನಡುವಿನ ಅಂತರ ಅಥವಾ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ। ಮೊದಲನೇದಾಗಿ ಏನದಪ್ಪ ಅಂದರೆ मुहावरा मूलतः एक वाक्यांश है, उसमें स्वतंत्र वाक्य बनाने की क्षमता नहीं होती। ಈ ಮುಹಾವರಗಳು ಏನಾಗಿದಪ್ಪ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ
ವಾಕ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಇವು ಒಂದು ವಾಕ್ಯದ ಭಾಗಗಳೇ ಅಂತ ನಾವು ಕರಿತೀವಿ। ಆದರೆ कहावत का प्रयोग अधिकतर स्वतंत्र वाक्यांश के रूप में ही होता है। ಆದ್ರೆ ಈ ಕಹಾವತ್ಗಳೇನಿದಾವಲ್ಲ ಇವುಗಳ ಪ್ರಯೋಗಗಳನ್ನು ನಾವೇನು ಮಾಡ್ತೀವಿ, ಒಂದು ಸ್ವತಂತ್ರ ವಾಕ್ಯದ ರೂಪದಲ್ಲಿ ಪ್ರಯೋಗವನ್ನು ಮಾಡ್ತೀವಿ। ಇದು ಮೊದಲನೇ ವ್ಯತ್ಯಾಸ। ಇನ್ನು ಎರಡನೇ ವ್ಯತ್ಯಾಸ ಬಂದ್ಬಿಟ್ಟು मुहावरे में काल वचन और पुरुष के अन्य रूप परिवर्तन हो जाता है। ಏನು ನಾವು ಗಾದೆ ಮಾತುಗಳನ್ನು ಮುಹಾವರೆಗಳನ್ನು ಬಳಸ್ತೀವಲ್ಲ ಅವುಗಳಲ್ಲಿ ಕಾಲ ಆಗಿರ್ಬೋದು, ವಚನ ಆಗಿರ್ಬೋದು ಮತ್ತು ಪುರುಷ ಇವಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವು ಪರಿವರ್ತನೆಗಳನ್ನು ಮಾಡಿಕೊಂಡು ಹೋಗ್ಬೋದು। ಆದರೆ ಲೋಕೋಕ್ತಿಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕಹಾವತ್ का स्वरूप अपरिवर्तित रहता है। ಈ ಕಾಲ ಆಗಿರ್ಬೋದು, ವಚನ ಆಗಿರ್ಬೋದು, ಪುರುಷ ಇವುಗಳಲ್ಲಿ ಈ ಕಹಾವತ್ಗಳನ್ನು ನಾವು ಪರಿವರ್ತನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ। ಇವು ಯಾವತ್ತೂ ಕೂಡ ಅಪರಿವರ್ತನೀಯ ಆಗಿದ್ದಾವೆ ಕಹಾವತೆಯ ಲೋಕೋಕ್ತಿಗಳು। ಇದು ಎರಡನೆಯ ಒಂದು ವ್ಯತ್ಯಾಸ। ಮೂರನೇದು ಬಂದ್ಬಿಟ್ಟು ಆಕಾರ ಮೇ ಛೋಟಾ ಹೇ। ಏನೋ ಈ ಮುಹಾವರಗಳ ಏನಾಗ್ತಾವಪ್ಪ ಅಂದ್ರೆ ನೋಡ್ಲಿಕ್ಕೇನೆ ನಮ್ಗೆ ಏನಾಗ್ತಾವೆ, ಚಿಕ್ಕ ಪುಟ್ಟವಾಗಿರ್ತಕ್ಕಂಥ ಇರ್ತಾವೆ। ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಕಾಮೆ ಆನ, ಸುಪ್ರಭಾತ್ ಹೋನ, ಇವೇನದವಪ್ಪ ಅಂದ್ರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಆಕಾರದಲ್ಲಿ ಇದಾವೆ। ಆದರೆ ಆಕಾರ ಮೇ ಬಡಾ ಹೋತಾ ಹೇ ಕಹಾವತ್, ಈ ಕಹಾವತ್ಗಳೇನದವಪ್ಪ ಅಂದ್ರೆ ದೊಡ್ಡವಾಗಿರ್ತಾವೆ। ಸ್ವಲ್ಪ ನೀವೇ ಕೇಳ್ಬೋದು, ಅದ ಜಲ ಗಗರಿ ಛಲಕತ್ ಜಾಯ್। ಸೊ ಈ ತರನಾಗಿರ್ತಕ್ಕಂಥ ಇವುಗಳ ಆಕಾರ ಗಾತ್ರದಲ್ಲಿ ಬಹಳಷ್ಟು ದೊಡ್ಡವಾಗಿರ್ತವೆ ಕಹಾವತೆಗಳು। ನಾಲ್ಕನೇ ವ್ಯತ್ಯಾಸ ಮುಹಾವರ ಬಾತ್ ಕೋ ಕಹನೆ ಕಿ ಏಕ್ ರೀತಿಯ ಪದ್ಧತಿ ಹೇ। ಈ ಗಾದೆ ಮಾತುಗಳು ಏನಿದಾವಿಲ್ಲ ಅವುಗಳು ಹೇಳ್ತಕ್ಕಂಥ ಯಾವುದಾದ್ರೂ ಒಂದು ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಪದ್ಧತಿ ಅಂತ ಅಂತೀವಿ। ಆದರೆ ಕಹಾವತ್ ಕಥನ್ ಮೇ ವಿಚಾರ ಕಾ ಸಾರ್ ಗರ್ಭಿತ್ ಹೇ। ಈ ನಾಣ್ಣುಡಿಗಳು ಏನದವಪ್ಪ ಅಂದ್ರೆ ಹೇಳಿಕೆಗಳು, ಇವು ವಿಚಾರಗಳಲ್ಲಿ ಏನಾಗಿದೋ ಬಹಳಷ್ಟು ಸಾರಾಂಶಗಳನ್ನು ಒಳಗೊಂಡಿದ್ದಾವೆ। ಯಾವುವು ಕಹಾವತೆಗಳು, ಲೋಕೋಕ್ತಿಗಳು। ಐದನೇ ವ್ಯತ್ಯಾಸ ಬಂದ್ಬಿಟ್ಟು ಮುಹಾವರೆ ಕೆ ಪೀಚೆ ಕೋಯಿ ಕಹಾನಿ ಯಾ ಘಟನಾ ಪ್ರಸಂಗ ನಹಿ ಹೋತಾ। ಈ ಗಾದೆ ಮಾತುಗಳನ್ನು ಬಳಸ್ತೀವಲ್ಲ ಅದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕ ಒಂದು ಕಥೆ ಆಗಿರ್ಬೋದು, ಘಟನೆ, ಪ್ರಸಂಗ ಅದೇನು ಅಡಗಿಕೊಂಡಿರೋದಿಲ್ಲ। ಆದರೆ कहावत के मूल में कोई घटना प्रसंग या व्यक्ति चरित्र से जुड़ी कोई कहानी होती है। ಈ ಕಹಾವತ್ಗಳಲ್ಲಿ ಲೋಕೋಕ್ತಿಗಳಲ್ಲಿ ಮೂಲತಃ ಅದರ ಹಿಂದಗಡೆ ಯಾವುದಾದ್ರೂ ಒಂದು ಘಟನೆ ಅಥವಾ ವ್ಯಕ್ತಿಯ ಒಂದು ಚರಿತ್ರೆ ಏನಾಗಿರ್ತದಪ್ಪ ಅಂದ್ರೆ ಅದ್ರ ಜೊತೆ ಸೇರಿಕೊಂಡಿರ್ತದ। ಅದ್ರ ಜೊತೆಗೆ ಅದೇನಾಗ್ತದಪ್ಪ ಅಂದ್ರೆ ಹಾಸುವಕ್ಕಾಗಿ ಬಳಕೆಗೆ ಬರ್ತದ, ಲೋಕೋಕ್ತಿ ಅಥವಾ ಕಹಾವತಿ ಅಂತ ಕರಿತೀವಿ। ಸೊ ಇಷ್ಟು ಈ ಮುಖ್ಯವಾಗಿ 5 ಏನಿದಾವಪ್ಪ ಅಂತಂದ್ರೆ ಮುಹಾವರೆ ಮತ್ತು ಕಹಾವತೆಗಳಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯತ್ಯಾಸ। ಸೊ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ। ಸೊ ಈ ವಿಡಿಯೋದಲ್ಲಿ ನಾವು ಕಹಾವತೆಯ ಲೋಕೋಕ್ತಿಯ ಅರ್ಥ, ಉಪಯುಕ್ತವಾಗಿರ್ತಕ್ಕಂಥ ಪ್ರಚಲಿತವಾಗಿರ್ತಕ್ಕಂಥ ಕಹಾವತ್ಗಳೇನು, ಮುಹಾವರ ಮತ್ತು ಕಹಾವತ್ದಲ್ಲಿ ಏನಂತರ ಇದೆ, ಸೊ ಬಹಳಷ್ಟು ಮಕ್ಕಳಿಗೆ ಅದು ಕನ್ಫ್ಯೂಷನ್ ಆಗ್ತದೆ। ಸೊ ಅದಕ್ಕಾಗಿ ಅದನ್ನು ದೂರ ಮಾಡಲಿಕ್ಕೆ ಈ ವಿಷಯವನ್ನು ನಾನು ಏನು ಮಾಡಿದ್ದೀನಿ ತಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸಿದ್ದೀನಿ। ತುಂಬ ಚೆನ್ನಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ। ತಾವು ಈ ವಿಡಿಯೋವನ್ನು ತಮಗೆ ಉಪಯೋಗಿ ಅಂತ ಅನಿಸಿದ್ರೆ ಆದರೆ ತಾವು ಲೈಕ್ಗಳನ್ನು ಮಾಡ್ಬೋದು, ಗೆಳೆಯರ ಬಳಗದಲ್ಲಿ ಶೇರ್ ಸಹಿತನೂ ಮಾಡ್ಬೋದು। ಮಿಲೆಂಗೆ और भी एक नए वीडियो में। धन्यवाद।